ತಾಲೂಕಿನ ಮೇನ್ ಬಾಯ್ಸ್ ಸ್ಕೂಲ್ನ ಮೈದಾನ ಮಂಗಮಾಯ. ಮಕ್ಕಳ ಗೋಳು ಕೇಳೋರ್ಯಾರು? ಈ ಶಾಲೆಯ ಮಕ್ಕಳಿಗೆ ಮೈದಾನ ಇಲ್ಲ, ಕೊಠಡಿಗಳು ಇಲ್ಲ. ಇರುವ ಮೈದಾನ ಕಾರ್ಯಕ್ರಮಗಳನ್ನ ಮಾಡುವುದಕ್ಕೆ ನಿರ್ಮಿಸಲಾಗಿದೆ ಎಂದು ಮಕ್ಕಳು ಅಳಲನ್ನ ತೋಡಿಕೊಂಡ್ರು. ಮಕ್ಕಳಿಗೆ ಕಬಡ್ಡಿ, ಖೋಖೋ ಆಡಲು ಮೈದಾನ ಇಲ್ಲ. ನಾವು ಕ್ರೀಡೆಯಲ್ಲಿ ರಾಜ್ಯ ಮಟ್ಟದ ಸ್ಪರ್ಧಿಗಳಾಗಿದ್ದು ನಮ್ಮ ದೇಶಕ್ಕೆ ಹಾಗೂ ನಮ್ಮ ಶಾಲೆಗೆ ಹೆಸರು ಮಾಡುವ ಉತ್ಸಾಹ ಇದೆ, ಆದರೆ ನಮಗೆ ಮೈದಾನವೇ ಇಲ್ಲ. ದೈಹಿಕ ಶಿಕ್ಷಕರು ಮಾತನಾಡಿ, ಕ್ರೀಡೆ ಶಿಕ್ಷಣದ ಒಂದು ಅಂಗ. ನಾನು 2015ರಲ್ಲಿ ಶಾಲೆಗೆ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ ಮೈದಾನ ಇಲ್ಲ, ಆದ್ರೆ ನಮ್ಮ ಮಕ್ಕಳ ಕ್ರೀಡೆಯ ಬಗ್ಗೆ ತುಂಬಾ ಆಸಕ್ತಿ ಇರುವುದರಿಂದ ನಾನು 2015ರಿಂದ ಇಲ್ಲಿಯವರೆಗೂ ರಾಜ್ಯ ಮಟ್ಟದ ಹಾಗೂ ತಾಲೂಕು ಮಟ್ಟದ ಜಯಭೇರಿ ತಂದಿರುವ ನಮ್ಮ ಶಾಲೆಗೆ ಮೈದಾನ ಇಲ್ಲದಿರುವುದರಿಂದ ನನ್ನ ಮನಸ್ಸಿಗೆ ನೋವು ತರುವ ವಿಚಾರವಾಗಿದೆ. ಅದಕ್ಕಾಗಿ ನಮ್ಮ ಶಾಲೆಯಲ್ಲಿ ಮೈದಾನದ ಅವಶ್ಯಕತೆ ತುಂಬಾ ಇದೆ. ಇದಕ್ಕೆ ಮೇಲಧಿಕಾರಿಗಳು ಅನುವು ಮಾಡಿಕೊಡಬೇಕು ಎಂದು ವಿನಂತಿಸಿದರು. ಮಕ್ಕಳು ದಿನನಿತ್ಯ ಕ್ರೀಡೆ ಸಾಮಗ್ರಿಗಳನ್ನು ಹೊತ್ತುಕೊಂಡು ಶಾಲೆಯಿಂದ ದೂರವಿರುವ ಮಹದೇವ ಮೈಲಾರ ಕ್ರೀಡಾಂಗಣಕ್ಕೆ ಬಂದು ಅಭ್ಯಾಸ ನಡೆಸಿ ಮತ್ತೆ ಶಾಲೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದು ಮಕ್ಕಳು ಬೇಸರವನ್ನ ವ್ಯಕ್ತಪಡಿಸಿದರು. ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಹುಬ್ಳಿಗೆ. ಸರ್, ಈ ಮಕ್ಕಳೆಲ್ಲ ಎದಕ್ಕೆ ಬಂದಿದ್ದಾರೆ ಸರ್ ಇಲ್ಲಿಗೆ? ಈ ನಮ್ಮದು ವಲಯ ಮಟ್ಟ ಮತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ನಮ್ಮಲ್ಲಿ ಈ ತಿಂಗಳು ನಡೀತಾ ಇದೆ. ಮಕ್ಕಳಿಗೆ ಅಭ್ಯಾಸ ಮಾಡಿಸೋಣ ಅಂತ. ನಿಮ್ಮ ಶಾಲೆಯಲ್ಲಿ ಗ್ರೌಂಡ್ ಇಲ್ವಾ? ಗ್ರೌಂಡ್ ಇಲ್ಲ, ಅಥ್ಲೆಟಿಕ್ಸ್ ಮಾಡಿಸೋಷ್ಟು ಗ್ರೌಂಡ್ ಇದೆ. ಏನಿದೆ ನಿಮ್ಮ ಗ್ರೌಂಡಲ್ಲಿ? ಗ್ರೌಂಡ್ ಅಂದರೆ ಎಷ್ಟು ಮೀಟ್ರ್ ಎಷ್ಟಾಗಲ್ಲ ಇದೆ ಅಂತ ಏನು ಮಾಹಿತಿನೇ ಇದೆ? ಕಬಡ್ಡಿ ಕೋರ್ಟ್ ಅಷ್ಟೇ ಇದೆ. ಮಕ್ಕಳಿಗೆ ಏನು 100-200 ಮೀಟ್ರ್ ಅಥ್ಲೆಟಿಕ್ಸ್ ಮಾಡಿಸೋಷ್ಟು ಜಾಗ. ಇನ್ನು ಮಿಕ್ಕಿದ ಜಾಗ ಕಟ್ಟಡ ಮತ್ತು ಅಲ್ಲೊಂದು ಸಭಾಂಗಣ ಇದೆ. ಸಭಾಂಗಣ ಇರೋದ್ರಿಂದ ಅಲ್ಲಿ ಮಕ್ಕಳನ್ನ ಆಡ್ಸೋಕ್ಕೆ ಆಗುತ್ತೆ. ಅಂದರೆ ಕೆಳಗಡೆ ಮಣ್ಣಿದೆ, ಸಿಮೆಂಟ್ ಪ್ಲಾಟ್ಫಾರ್ಮ್. ಎಷ್ಟು ದಿನದಿಂದ ಇಲ್ಲಿ ಪ್ರಾಕ್ಟೀಸ್ ಬರ್ತಾ ಇದೆ? ಸ್ಪೋರ್ಟ್ಸ್ ಇದ್ದಾಗ ಜುಲೈ ಆಗಸ್ಟ್ ತಿಂಗಳಲ್ಲಿ ಸಾಟರ್ಡೆ ಮತ್ತು ಸ್ಪೋರ್ಟ್ಸ್ ಮೆಟಲ್ ತಗೊಂಡು, ಅಂದರೆ ಮಕ್ಕಳು ಸಾಮಾನುಗಳೆಲ್ಲ ಹೊತ್ಕೊಂಡು ಇಲ್ಲಿ ಬರಬೇಕು, ಇಲ್ಲಿ ಪ್ರಾಕ್ಟೀಸ್ ಮೆಟೀರಿಯಲ್ ತಗೊಂಡು ಬರ್ತಾರೆ. ಎಷ್ಟು ದಿನದಿಂದ ಅದು ನಿಮಗೆ ಈ ಸಮಸ್ಯೆ ಕಾಡ್ತಾ ಇದೆ? ನಾವು ಶಾಲೆಗೆ ಬಂದಿದ್ದು ಸುಮಾರು 2015 ಆಯಿತು. ಅಲ್ಲಿಂದ ಹಾಗೆ ಇದೆ. ಅದ್ರ ಬಿಫೋರ್ 2009-10 ಅದನ್ನು ಕಟ್ಟಿಸಿದ್ದಾರೆ ಸಭಾಂಗಣ. ಪ್ರಾಕ್ಟೀಸ್ ಇಲ್ಲೇ ಮಾಡ್ತಾ ಇದ್ದೀರಾ ಬಂದು? ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ? ಅಲ್ಲಿ ನಿಮ್ಗೆ ಆಟ ಆಡಲಿಕ್ಕೆ ಕಬಡ್ಡಿ ಮೈದಾನ, ಖೋಖೋ ಅಂಕಣ ಇಲ್ಲ ಅಲ್ಲಿ? ಮತ್ತೇನಿದೆ ಅಲ್ಲಿ? ನಮ್ಮ ಸ್ಕೂಲ್ ಹೆಸರು ಮೇನ್ ಬಾಯ್ಸ್ ಸ್ಕೂಲ್ ಕೂಡ್ಲಿಗಿ. ನಮ್ಮ ಸ್ಕೂಲಲ್ಲಿ ಗ್ರೌಂಡ್ ಇರುತ್ತೆ, ಅಲ್ಲಿ ಸಿಮೆಂಟ್ ಹಾಕಿದ್ದಾರೆ. ನಾವು ಅಲ್ಲಿ ಆಡಿದರೆ ಬಿದ್ದು ಗಾಯ ಆಗ್ತಾವೆಂದು ನಾವು ಇಲ್ಲಿ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಬಂದಿದ್ದೇವೆ.